ನಮಸ್ಕಾರ. ಸಿರಿಗಂಧ ಬಳಗದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಸರ್ಗದ ಮಡಿಲಲ್ಲಿ ನಡೆಯುವ ಸೀತಾಳಯ್ಯನ ಜಾತ್ರೆ, ಹೂವು ಕಸ ಕಡ್ಡಿ ಇವುಗಳಿಂದ ಮಾಡುವ ರಂಗವಲ್ಲಿ ಹಾಗೂ ಒಂದು ಜನಪದ ಹಾಡು. ವನಸಿರಿಯ ಸೊಬಗು ಮನಸ್ಸಿಗೆ ಆನಂದವನ್ನು ಸಮಸ್ಥಿತಿಯನ್ನು ತಂದುಕೊಡುತ್ತದೆ. ದಟ್ಟ ಕಾಡಿನ ನಡುವೆ ನಿಂತ ಪರ್ವತಗಳ ಸಾಲು ಶಿಲಾ ತಪಸ್ವಿಗಳಂತೆ ಕಾಣುತ್ತವೆ. ಕನ್ನಡ ನಾಡಿನ ಸೊಬಗಿನ ಕೀರ್ತಿಯನ್ನು ಹೆಚ್ಚಿಸಿದ ಪರ್ವತಗಳ ಪೈಕಿ ಇಂದ್ರದ್ರೋಣ ಪರ್ವತವೂ ಒಂದು. ಈ ಪರ್ವತಕ್ಕೆ ಬಾಬಾ ಬುಡನ್ಗಿರಿ ಎಂದು ಕರೆಯುವುದುಂಟು. ಈ ಪರ್ವತದ ಪಕ್ಕದಲ್ಲಿರುವುದೇ ಸೀತಾಳಯ್ಯನ ಗಿರಿ. ಗಿರಿಗೆ ಈ ಹೆಸರು ಬರಲು ಕಾರಣ ಇಲ್ಲಿ ನೆಲೆಗೊಂಡಿರುವ ಸೀತಾಳಯ್ಯನೆಂಬ ಪ್ರಮುಖ ದೈವ. ಮಲೆನಾಡಿನ ಪರಿಸರದಲ್ಲಿ ಚದುರಿದಂತೆ ವಾಸಿಸುವ ಜನರು ಸೌಹಾರ್ದಯುತವಾಗಿ ಒಂದೆಡೆ ಜಾತ್ರೆಯನ್ನು ನಡೆಸುತ್ತಾರೆ. ಈ ಜಾತ್ರೆಯೇ ಸೀತಾಳಯ್ಯನ ಜಾತ್ರೆ. ಈ ಜಾತ್ರೆ ಸುವ್ಯವಸ್ಥಿತ ಮತ್ತು ಕ್ರಮಬದ್ಧ. ಈಗ ನಾವು ಮಲೆನಾಡಿನ ಪರಿಸರದಲ್ಲಿ ಸೀತಾಳಯ್ಯನ ಗಿರಿಯ ಮೇಲೆ ನಡೆಸುವ ಈ ಜಾತ್ರೆಯನ್ನು ನೋಡಲು ಇಲ್ಲಿದ್ದೇವೆ. ವಸಂತ ಮಾಸದ ಪೂರ್ಣಚಂದ್ರನ ಬೆಳದಿಂಗಳು ಮಲೆನಾಡ ಬೆಟ್ಟ ಬಯಲುಗಳನ್ನು ತುಂಬಿ ಸೂಸುವ ಸಮಯಕ್ಕೆ ಸೀತಾಳಯ್ಯನ ಗಿರಿಯ ಮಲ್ಲಿಕಾರ್ಜುನ ಶರಣರ ಜಾತ್ರೆ ಪ್ರಾರಂಭಗೊಳ್ಳುತ್ತದೆ. ನೀರವ ನಿಸರ್ಗ ಶಾಂತಿಯನ್ನು ದೈವಾರಾಧನೆಗೆ ಎಚ್ಚರಿಸಿ ಮಂಗಳ ವಾದ್ಯಮೇಳ ಮೊಳಗುತ್ತದೆ. ತಾಳಮೇಳದ ಮಧ್ಯೆ ಹಿತ್ತಾಳೆ ದೊರೆಗೊಂಬು ಗಾಳಿ ಗದ್ದಲ ಮಾಡಿ ಮೊರೆದಾವು. ಗಾಳಿ ಗದ್ದಲ ಮಾಡಿ ಮೊರೆದಾವು ಸೀತಾಳಯ್ಯನ ಒಳ ಮನಸ್ಸು ಮುಟ್ಟಿ ಕರೆದಾವು. ವಾದ್ಯಗಳು ಮನುಷ್ಯನ ಮನಸ್ಸಿನ ಆನಂದವನ್ನು ತೋರುವ ಪ್ರತೀಕಗಳೂ ಹೌದು, ಭಕ್ತಿಭಾವದ ಪ್ರಕಟವೂ ಹೌದು. ದೇವರ ಒಲುಮೆಗಾಗಿ ಗೌರವ ಸೂಚಕವಾಗಿ ಸಲ್ಲಿಸುವ ನೈವೇದ್ಯಗಳಲ್ಲಿ ವಾದ್ಯ ಮೂಲವಾದ ಸಂಗೀತ ರೂಪವೇ ಮುಖ್ಯವಾದದ್ದು. ಮೆರವಣಿಗೆಯ ಉತ್ಸಾಹದಲ್ಲಿ ಮೊಳಗುವ ವಾದ್ಯಗಳು ಗಂಧರ್ವ ಲೋಕವನ್ನು ಧರೆಗಿಳಿಸುತ್ತವೆ. ಚೈತ್ರನ ಬೆಳದಿಂಗಳಿಗೆ ವನದೇವಿ ಪುಳಕಗೊಂಡು ನಗೆ ಸೂಸಿ ನಲಿದಂತೆ ಗಿರಿನಾಡ ಪರಿಸರದ ಈ ನೆಲೆ ಜಾತ್ರೆಗಾಗಿ ಸಿದ್ಧಗೊಳ್ಳುವ ಪರಿಯನ್ನು ನೋಡಿಯೇ ಆನಂದಿಸಬೇಕು. ಉದಯಾಸ್ತಮಾನಗಳ ಸೂರ್ಯ ರಶ್ಮಿಗಳಿಂದ ಬಂಗಾರ ಬಣ್ಣವನ್ನು ಹೀರಿ ತನ್ನ ಎಳೆಯ ಚಿಗುರುಗಳಿಗೆ ಎರೆದುಕೊಂಡು ಮಿಂಚುವ ಮರಗಳು ಸೀತಾಳಯ್ಯನ ಜಾತ್ರೆಗೆ ಸಿಂಗರಿಸಿಕೊಂಡಂತೆ ಈ ಪರಿಸರದಲ್ಲಿ ಭಕ್ತಿ ಶ್ರದ್ಧೆಗಳು ಕಾಣಬರುತ್ತವೆ. ಜಾತ್ರೆಯು ಪ್ರಾರಂಭವಾಗುವ ಕ್ರಮವನ್ನು ಹೇಳುವುದಾದರೆ, ಚೆನ್ನಗೌಡನಹಳ್ಳಿ ನಾರ್ಕಂತೆ ಹಾಗೂ ಹೊಸಪುರ ಮೂರಳ್ಳಿ ಮಠದವರು ಸೇರಿ ಮಂಗಳವಾದ ಬೆಳಗುಜಾವ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸಿ ರಥವೇರಿಸುತ್ತಾರೆ. ಮೂರೂರ ನಾಡಿನವರು ಕಬ್ಬಿನಹಳ್ಳಿ, ಹಿರೇಕೊಳಲೆ ದೇವಾಲಯಗಳಿಂದ ಹರೇಭೂತ ದೈವವನ್ನು ಮೆರೆಸಿಕೊಂಡು ಚಿಕ್ಕೊಳಲೆ ಬ್ಯಾಗಹಳ್ಳಿಯವರ ಸಮೇತ ಅಮ್ಮೆಕಟ್ಟೆಗೆ ಬಂದು ಕೂರುತ್ತಾರೆ. ಅನಂತರ ಈ ಮೆರವಣಿಗೆ ಮುಂದೆ ಸಾಗಿ ಭೂತಪ್ಪನ ಗುಡಿ ಹಾಗೂ ಹಾಲಮಲ್ಲೇಶ್ವರನ ಗುಡಿ ಹತ್ತಿರ ಬಂದು ಕುರುಜನ ಬಾಗಿಲಲ್ಲಿ ನಿಲ್ಲುತ್ತಾರೆ. ಹೊಸಪುರದ ಭಕ್ತರು ಬಂದು ಸ್ವಾಮಿ ರಥವೇರಿದೆ ಬನ್ನಿ ಎಂದು ಆಮಂತ್ರಣ ಕೊಡಬೇಕು. ಮೂರೂರ ನಾಡಿನ ಮೆರವಣಿಗೆ ಬಂದ ಸೂಚನೆಗಾಗಿ ಛತ್ರಿ ಕಹಳೆ ತುಳುಮವನ್ನು ಮಠಕ್ಕೆ ಕಳುಹಿಸಬೇಕು. ಮಠದವರು ಹಾರವನ್ನು ತೀರ್ಥವನ್ನು ಮೂರು ನಾಡಿನ ಭೂತಪ್ಪನಿಗೆ ಹಾಕಿ ಸ್ವಾಗತಿಸಬೇಕು. ಅನಂತರ ಈ ನಾಡಿನವರು ದೇವಾಲಯವನ್ನು ಸುತ್ತುಕೊಂಡು ಕಟ್ಟೆಯಲ್ಲಿ ಕೂರುವರು. ಸೀತಾಳಯ್ಯನ ಕಹಳೆ ಅಡಿಗಡಿಗೆ ನುಡಿದಾವು. ಉತ್ತಮರು ಸೇರಿ ಮೆರೆಸಿದ ಜಾತ್ರೆಗೆ ಚಿತ್ತಾರದ ಗೊಡಗು ನಲಿದಾವು.
ಇದೇ ಸಮಯದಲ್ಲಿ ಇಂದಾವರ ಮತ್ತು ಬೆರಣಗೋಡಿನ ಗ್ರಾಮದವರು ಮೇಲುಗದ್ದೆಗೆ ಮುಳ್ಳೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯನ್ನು ಕೂರಿಸಿಕೊಂಡು ಬೆಟ್ಟದಿಂದ ಕೆಳಗಿಳಿದು ಬರುವ ದೃಶ್ಯ ಮೋಹಕವಾಗಿರುತ್ತದೆ. ಬಂದ ಮೆರವಣಿಗೆ ಕಟ್ಟೆ ಮರದ ಕೆಳಗಿನ ಕಟ್ಟೆಯಲ್ಲಿ ಆಸೀನವಾಗುತ್ತದೆ. ಮಲೆನಾಡ ಜನವೆಲ್ಲ ಕೂಡಿ ಜಾತರೆ ಮಾಡಿ ಮಲೆಯ ತಪ್ಪಲ ತುಂಬಿ ತುಳಿಕ್ಯಾರೋ, ಮಲೆಯ ತಪ್ಪಲ ತುಂಬಿ ತುಳಿಕ್ಯಾರೋ ಸೀತಾಳೈಗೆ ಸಲುವಂಥ ಸಲುಗೆ ಮೆರೆದಾರು. ಅಣ್ಣ ಸೀತಾಳಯ್ಯ ಒಲೆದು ನೆಲೆಸಿದ ತಾವು ಕಗ್ಗಲ್ಲಗಿರಿ ಚಿಗುರಿ ವನವಾದೋ, ಕಗ್ಗಲ್ಲಗಿರಿ ಚಿಗುರಿ ವನವಾದೋ ಮಲೆನಾಡ ಸಣ್ಣ ಮಲ್ಲಿಗೆ ಎರಳಿ ಸರವಾದೋ. ಹರೆಯದ ಚೈತನ್ಯಗಳಿಗೆ ಕುಣಿತಕ್ಕೆ ಜೀವ ಕಳೆ ಬಂದರೆ ಹಿರಿಯರ ಕಾಲು ನಡಿಗೆಯಲ್ಲಿ ದೈವ ಗಾಂಭೀರ್ಯವನ್ನು ನಾವಿಲ್ಲಿ ಕಾಣುತ್ತೇವೆ. ಇಲ್ಲಿನ ಎಲ್ಲರಿಗೂ ಒಂದೊಂದು ಅಂಶ ಮನವನ್ನು ಸೂರೆಗೊಳ್ಳುತ್ತದೆ. ವನದೇವಿಯ ಸುಂದರ ಕನಸಿನಂತೆ, ಪ್ರಕೃತಿಯ ಮೋಹಕ ಹಬ್ಬದಂತೆ ವರ್ಷದಲ್ಲಿ 2 ದಿನ ನಿಸರ್ಗದ ಸೆರಗಿನಲ್ಲಿ ನಡೆಯುವ ಈ ಜಾತ್ರೆ ಉತ್ಸವಗಳು ಮಲೆನಾಡ ಜನರ ಮಹತ್ವಾಕಾಂಕ್ಷೆಗಳಿಗೆ ಹಿಡಿದ ಕನ್ನಡಿಯಂತೆ ಪ್ರತಿಫಲನಗೊಳ್ಳುತ್ತವೆ. ಮೂರೂರು ನಾಡಿನವರು 5 ನಾಡಿನವರನ್ನು ಸ್ವಾಗತಿಸಲು ಛತ್ರಿ, ಕಹಳೆ, ತುಡುಮವನ್ನು ಕಳುಹಿಸುತ್ತಾರೆ. 5 ನಾಡಿನವರು ಮೇಲೆ ಬಂದು ದೇವಾಲಯವನ್ನು 5 ಸಲ ಪ್ರದಕ್ಷಿಣೆ ಮಾಡಿ ಗುಡಿಯ ಮುಂಭಾಗದಲ್ಲಿ ಕೂರುತ್ತಾರೆ. ನಂತರದ ಅನುಕ್ರಮಗಳಲ್ಲಿ 5 ನಾಡ ಕಡೆಯವರು 3 ನಾಡಿನವರನ್ನು ಸ್ವಾಮಿಯ ಕಾರ್ಯಕ್ಕೆ ಆಹ್ವಾನಿಸುವ ಸಂಪ್ರದಾಯ ನಡೆಯುತ್ತದೆ. ಈ ಗಿರಿ ಪ್ರದೇಶ ಮನಮೋಹಕ ನೋಟಕ್ಕೆ ಹೆಸರಾದಂತೆ 3 ಮಹಿಮಾನ್ವಿತರ ನೆಲೆಯೆಂದು ಹೆಸರಾಗಿದೆ. ಸೀತಾಳಗಿರಿಯ ಮಲ್ಲಿಕಾರ್ಜುನ ಶರಣ, ನಿರ್ವಾಣ ಸ್ವಾಮಿ ಮತ್ತು ಮುಳ್ಳಯ್ಯ ಸ್ವಾಮಿ ಇವರು ಇಲ್ಲಿನ ಮಹಾದೈವಗಳು. ಇಲ್ಲಿನ ಭಕ್ತರು ಹೇಳುವಂತೆ ಹಲವು ನಾಡ ರಾಜ್ಯಕ್ಕೆ ಸೇರಿದ ದೇವರುಗಳಿವು. ಈ ಗಿರಿನಾಡ ಜನರು ತಮ್ಮ ಆರಾಧ್ಯ ದೈವಗಳಿಗೆ ಹೇಗೆ ಗೌರವ ಭಕ್ತಿಗಳನ್ನು ನೀಡುತ್ತಾ ಬಂದಿದ್ದಾರೆಯೋ ಅದೇ ಮಟ್ಟದಲ್ಲಿ ತಮಗೂ ತಮ್ಮ ನೆರೆಯ ಗ್ರಾಮ ಸೀಮೆ ನಾಡಿನವರಿಗೂ ದೊರಕಬೇಕಾದ ಅವಕಾಶ, ಗೌರವ, ಘನತೆಗಳಿಗೂ ಪ್ರಾಧಾನ್ಯತೆ ಸಲ್ಲುವಂತೆ ನೋಡಿಕೊಳ್ಳುತ್ತಾರೆ. ತಾನು ಕೊಟ್ಟು ಪಡೆಯುವ ಈ ಪರಿಯ ಗೌರವಾದರಗಳು ಅನುಕರಣೀಯವಾಗಿವೆ. ಸೀತಾಳಯ್ಯನ ಸಮ್ಮುಖಕ್ಕೆ ನಾಡ ನೆಲೆಗಳಿಂದ ನಾಡವರ ಊರ ದೇವತೆಗಳು ಮತ್ತು ಮುಖ್ಯ ದೇವತೆಗಳು ಬರುವ ಮೆರವಣಿಗೆ, ಅವಕ್ಕೆ ಸಲ್ಲುವ ಸ್ವಾಗತ ಎಲ್ಲವೂ ಇಲ್ಲಿ ಕ್ರಮಬದ್ಧ. ಈ ಶಿಸ್ತು ಮೆರವಣಿಗೆಯ ಸೌಂದರ್ಯವನ್ನು ಇಮ್ಮಡಿಸಿದೆ. ಈ ಜಾತ್ರೆ ಶೈವ ವೈಷ್ಣವ ಧರ್ಮಗಳ ಸಮನ್ವಯವನ್ನು ಸಾಧಿಸುವ ಜನರ ಪರಂಪರೆಯಿಂದ ಬಂದಿದೆ. ಮೂಡುವ ಭಕ್ತಿಗೆ, ಮಾಡುವ ಸೇವೆಗೆ ಕಾರ್ಯಕಾರಣ ಸಂಬಂಧಗಳನ್ನು ಕಟ್ಟಿಕೊಡುವ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆಯ ಸೊಬಗು ಬೆಳಗಿನಿಂದ ಬೀಗುವುದೇ ಒಂದು ಚಂದ.
ಗಿರಿಸೀಮೆಯ ಅಥವಾ ಪರ್ವತ ಸೀಮೆಯ ಜಾತ್ರೆಗಳೆಲ್ಲ ಹೀಗೆಯೇ ಕ್ರಮಬದ್ಧವಾಗಿ ನಡೆಯುತ್ತವೆಂದು ಹೇಳಲು ನಮಗೆ ಇನ್ನೊಂದು ಉದಾಹರಣೆ ಉತ್ತರ ಭಾರತದ ಹಿಮಾಲಯದ ಗಿರಿಕಂದರದ ಕುಲುಕಣಿವೆಯ ದಸರೆಯ ಹಬ್ಬ. ಹಿಮಲೀಲೆಯ ಸುಂದರ ಪರಿಸರದಲ್ಲಿ ನಡೆಯುವ ಕುಲುಕಣಿವೆಯ ಜಾತ್ರೆಯನ್ನು ನೋಡಿ ಬಂದವರು ಸೀತಾಳಯ್ಯನ ಗಿರಿನಾಳ ಜಾತ್ರೆಗೆ ಹೋಲಿಸುವುದುಂಟು. ದೂರದಲ್ಲಿ ಹಿಮಮಂಜಿನ ಬೆಳಕು ಕೋರೈಸಿದರೆ ಇಲ್ಲಿ ವನಲೀಲೆಯ ಹಸಿರು ಕಣ್ಣಿಗೆ ಹಿತವಾದ ಸುಖವನ್ನು ನೀಡುತ್ತದೆ. ಇಕ್ಕಟ್ಟಾದ ಕಣಿವೆಯಲ್ಲಿ ಎಲ್ಲರೂ ಒಂದೆಡೆ ಸೇರಲು ಸಾಧ್ಯವಿಲ್ಲದಿದ್ದಾಗ ಪರ್ವತದ ಇಳಿಜಾರಿನ ನೈಸರ್ಗಿಕ ಅಟ್ಟಣೆಗಳಲ್ಲಿ ಕೂತು ಜಾತ್ರೆ ನೋಡುವ ಪರಿಪಾಠ ಎರಡೂ ಕಡೆ ಇದೆ. ಹಿಮಾಲಯದಲ್ಲಿ ಬಿರುಬಿಸಿಲನ್ನು ಕಾಣಲು ಸಾಧ್ಯವಿಲ್ಲ. ಇಲ್ಲಿ ಚಂದ್ರ ದ್ರೋಣ ಪರ್ವತ ನಾಡಿನಲ್ಲಿ ಬಿಸಿಲೂ ಹಿತ, ಹಸಿರೂ ಹಿತ. ಈ ಹಿನ್ನೆಲೆ ಅಲ್ಲಿಗಿಂತ ಇಲ್ಲಿಯೇ ಚಂದ. ಕನ್ನಡ ನಾಡಿನ ಅತಿ ಎತ್ತರದ ಗಿರಿಯೆಂದು ಹೆಸರಾದ ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯನ್ನು ಕಣ್ಣರಳಿಸಿ ನೋಡಿದರೆ ತೆಳುಮುಗಿಲ ನಾರು ಮಡಿಯುಟ್ಟ ಶಿಲಾ ತಪಸ್ವಿಯನ್ನು ನೆನಪಿಗೆ ತರುತ್ತದೆ. ಇದೇ ಶ್ರೇಣಿಗೆ ಸೇರಿದ ಸೀತಾಳಯ್ಯನ ಬೆಟ್ಟ ನೋಡಲು ರುದ್ರ ರಮಣೀಯ. ಈ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಎಲ್ಲ ನಾಡಿನವರನ್ನು ಸಮಾನವಾಗಿ ಸತ್ಕರಿಸುವುದು. ತೇರು ಪೂಜಿಸಿ ನಾಡಿನ ಹೆಸರು ಹೇಳಿಕೊಂಡು ವೀಳ್ಯ ಕೊಡುವ ಕಾರ್ಯ ನಡೆಯಬೇಕು. ಬಲಭಾಗದ ಕಾಯಿ 5 ನಾಡಿನವರಿಗೂ, ಎಡಭಾಗದ ಕಾಯಿ 3 ನಾಡಿನವರಿಗೂ ಸಲ್ಲಬೇಕೆಂಬ ನಿಯಮವನ್ನು ಇಲ್ಲಿ ಚಾಚು ತಪ್ಪದೆ ಪಾಲಿಸುತ್ತಾರೆ. ನಂತರ 2 ನಾಡಿನವರು ಸೇರಿ ಸೀತಾಳಯ್ಯನ ತೇರನ್ನು ಎಳೆಯುತ್ತಾರೆ. ನಾಡ ಗೌಡರು ಕೂಡಿ ಗಡಿ ವೀಳೆಗಳ ತಿದ್ದಿ ಒಡೆಯ ಸೀತಾಳಯ್ಯನ ಮನಗೆದ್ದು, ಒಡೆಯ ಸೀತಾಳಯ್ಯನ ಮನಗೆದ್ದು ವನಸಿರಿಯ ಎಡೆಗೊಂಡು ಸುಖಬಾಳ ನಡೆಸ್ಯಾರು. ಗಿರಿ ಎಂಬ ಲಿಂಗಕ್ಕೆ ಪಂಚರಂಗಿಯ ಪೂಜೆ ಪರಿಗಾಲಿ ಏರಿ ಹರಿದಂತೆ, ಪರಿಗಾಲಿ ಏರಿ ಹರಿದಂತೆ ಸೀತಾಳಯ್ಯನ ತೇರು ದಟ್ಟಣಿಸಿ ಹರಿದಾವು. ಹರಿವ ಬೆಟ್ಟಕ್ಕೆ ಬಿಗಿದು ಮೀಸಲ ತಿರಿ ಹಗ್ಗ ತೇರೆಂದು ದುಡ ನಂಬಿ ಎಳೆದಾರು. ತೇರೆಂದು ದುಡ ನಂಬಿ ಎಳೆದಾರು ಸೀತಾಳಯ್ಯನ ತೇರು ಮೆರೆದಾವು ದಿನಗೂಡಿ. ಶರಣ ಸೀತಾಳಯ್ಯ ಹಸಿರು ಮಂಟಪದಲ್ಲಿ ಕರಡಿಗೆ ತೆಗೆದು ಹರ ಪೂಜೆ. ಕರಡಿಗೆ ತೆಗೆದು ಹರ ಪೂಜೆಗೊಳ್ಳುವಾಗ ಅರಣ್ಯ ದಳವಿ ಶರಣೆಂದವು. ಇಲ್ಲಿ ನಡೆಯುವ ಜಾತ್ರೆ ವರ್ಷಕ್ಕೆ ಒಂದೇ ಸಲವಾದರೂ ಅದರ ನೆನಪು ಅಳಿಸಲಾಗದ ಮುದ್ರೆಯಂತೆ ಮನದಲ್ಲಿ ಮೂಡುತ್ತದೆ. ರಥ ಹರಿದು ನಿಂತ ಮೇಲೆ 2 ನಾಡಿನ ಕಡೆಯವರು ಒಟ್ಟಾಗಿ ಸೇರಿ ಸೀತಾಳಯ್ಯನನ್ನು ರಥದಿಂದ ಕೆಳಕ್ಕಿಳಿಸಿ
ಮೆರವಣಿಗೆಯಲ್ಲಿ ಮೂಲ ದೇವರ ದೇವಾಲಯದ ಸುತ್ತ ಪ್ರದಕ್ಷಿಣೆ ನಡೆಸಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ಒಯ್ದು ದೀಪಾರತಿ ಮಾಡಿಸಿ ನಂತರ ಹೊರತಂದು ಚಿಕ್ಕ ತೇರಿನ ಮೇಲೆ ಕೂರಿಸುತ್ತಾರೆ. ಈ ಚಿಕ್ಕ ತೇರನ್ನು ಎಳೆಯಬೇಕಾದ ಸರದಿ ಈಗ 5 ನಾಡಿನವರದ್ದು. ತೇರನೆಳೆಯುವ ಶಕ್ತಿಗಿಂತ ಎಳೆಯುವ ತೇರನ್ನು ನೋಡುವುದೇ ಒಂದು ಭಕ್ತಿ. ಗಿರಿ ಪ್ರದೇಶದ ನಾನಾ ಭಾಗಗಳಿಂದ ಬಂದ ಭಕ್ತರು ಗಡಿಬಿಡಿ ಇಲ್ಲದೆ, ಗದ್ದಲವಿಲ್ಲದೆ, ಅನವಶ್ಯಕವಾಗಿ ಅಡ್ಡಾಡದೆ ತಮಗೆ ಮೀಸಲೆಂದು ಕಾದಿರಿಸಿದ ಸ್ಥಳಗಳಲ್ಲಿ ಕೂರುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಉತ್ಸವ, ರಥ, ಆರಾಧನೆ ಎಲ್ಲವೂ ಮುಗಿಯುವ ಹಂತಕ್ಕೆ ಬಂದಾಗ 3 ನಾಡಿನವರು, 5 ನಾಡಿನವರು, 2 ನಾಡಿನವರು ಮತ್ತು ಇತರ ಗ್ರಾಮದವರು ಒಟ್ಟಾಗಿ ಗುಡಿಯ ಒಳಗಡೆ ನಿಯಮಬದ್ಧರಾಗಿ ಸಮಾವೇಶಗೊಳ್ಳುತ್ತಾರೆ. ಈಗ ನಡೆದ ಜಾತ್ರೆಯ ಗುಣದೋಷಗಳ ಬಗ್ಗೆ, ಮುಂದಿನ ಜಾತ್ರೆಯ ರೂಪುರೇಷೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುತ್ತಾರೆ. ನಾವು ನೀವು ಅನೇಕ ರೀತಿಯ ರಂಗೋಲಿಗಳನ್ನು ನೋಡಿರಬಹುದು. ಆದರೆ ನಾವು ಇಂದು ನೋಡುತ್ತಿರುವ ರಂಗೋಲಿಗಳ ಮೇಳವೇ ಬೇರೆ ರೀತಿಯದು. ಶ್ರೀಮತಿ ಯಜ್ಞವತಿ ಕಂಗನ್ ಅವರು ಹೂವು, ಕಸ, ಕಡ್ಡಿ ಇವುಗಳಿಂದ ದಿನಕ್ಕೊಂದರಂತೆ ಸಾವಿರಾರು ರಂಗವಲ್ಲಿಯ ಕಾವ್ಯಗಳನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ. ಜನಪದ ಕಲೆಗಾರಿಕೆಗಾಗಿ ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ಕಾಯ್ದಿರಿಸಿ ಕಲಾವಿದೆಯಾಗಿದ್ದಾರೆ. ಅಂದವಾದ ಕಡ್ಡಿಗಳು, ಹುಣಿಸೆ, ಹರಿವಾಣದ ಬೀಜಗಳು, ಯಜ್ಞಾವತಿ ಕಂಗನ್ ಬಳಸುವ ಕಲಾ ಸಾಮಗ್ರಿಗಳು, ಮನದಲ್ಲಿ ಮೂಡಿದ ಕಲ್ಪನೆಗಳ ನೆಲದಲ್ಲಿ ಬಿಡಿಸುವ ಈ ಕಲೆಯನ್ನು ರಂಗವಲ್ಲಿ ಎಂದರು, ಹೂವಿನ ಹಸೆಯೆಂದರು, ನೆಲಹಾಸೆಂದರು, ಏನೆಂದರೂ ಸರಿಯೇ, ಅದರ ಚಂದಕ್ಕೆ ಕುಂದು ಬರುವುದೇ ಇಲ್ಲ. ಇಲ್ಲಿನ ಹೂವುಗಳಿಗೆ ಹೊಂದಾಣಿಕೆ ಎಂಬುದೇ ಕಂಪು. ತಮ್ಮನ್ನು ಯಾರ ಜೊತೆಯಲ್ಲಿ ಇರಿಸಿದರೂ ಸಮರಸ ಸಾಧಿಸಿ ಸೈ ಎನಿಸಿಕೊಳ್ಳುವ ಸದ್ಗುಣ ಬಂದಿದೆ. ಕಲಾ ಪರಿಸರದಿಂದ ಹೊರಗಿದ್ದಾಗ ಕಾಸಿಗೂ ಬೇಡವಾಗಿರುವ ಕಸ ಸಂಸ್ಕಾರಯುತ ಸಂಸ್ಕೃತಿಯ ಬೆರಳುಗಳ ಸಂಪರ್ಕ ಹೊಂದಿ ಕಲಾಕೃತಿಗಳಾಗಿ ಮಾರ್ಪಡುತ್ತವೆ. ಯಜ್ಞಾವತಿ ಕಂಗನ್ ತಾವು ವಾಸಿಸುವ ಮನೆಯಲ್ಲಿ ಪ್ರತಿನಿತ್ಯವೂ ಹೂವಿನ ಹಸೆಗಳ ಪ್ರದರ್ಶನ ನಡೆಯುತ್ತದೆ. ಪರಿಸರದಲ್ಲಿ ದೊರಕಬಹುದಾದ ಹೂಬೀಜಗಳನ್ನು, ಕಸ ಕಡ್ಡಿಗಳನ್ನು ಆಯ್ದು ತಂದು ಸಿದ್ಧ ಸಾಮಗ್ರಿಗಳನ್ನಾಗಿ ಮಾಡಿಕೊಳ್ಳುವ ಜಾಣತನ ಇವರಿಗೆ ಕರಗತವಾಗಿದೆ. ದಿನನಿತ್ಯದ ಮನೆಯಂಗಳವನ್ನು ಅಲಂಕರಿಸುವ ಸಾಮಾನ್ಯ ರಂಗವಲ್ಲಿಗೂ ಹೂವಿನ ರಂಗವಲ್ಲಿಗೂ ವ್ಯತ್ಯಾಸವಿದೆ. ಹೂವಿನ ರಂಗೋಲೆ ಮನೆಯೊಳಗೆ ಅರಳಿದರೆ, ಸಾಮಾನ್ಯ ರಂಗೋಲೆ
ಬಯಲು ಬಿಸಿಲಿಗೆ ಮೈ ತೆರೆದುಕೊಳ್ಳುತ್ತದೆ. ಹೊರರಂಗವಲ್ಲಿ ಬಾಡಲಾರದು. ಒಳ ಹೂವಿನ ರಂಗೋಲೆ ಗಳಿಗೆಗೊಮ್ಮೆ ಬಾಡುತ್ತದೆ. ಶ್ರೀಮತಿ ಯಜ್ಞಾವತಿ ಕಂಗನ್ ಅವರ ಮಿದು ಬೆರಳುಗಳು ಹೂವನ್ನು ಹಿಡಿದರೆ ಸಾಕು, ಅವುಗಳಿಗೆ ಸೊಗಸು ಇಮ್ಮಡಿಸುತ್ತದೆ. ಒಂದು ದಿನವಲ್ಲ, ತಿಂಗಳಲ್ಲ, ವರುಷವಲ್ಲ, ದಿನಕ್ಕೊಂದು ಹೊಸ ಸಂಯೋಜನೆಯಂತೆ ಸಾವಿರಾರು ದಿನಗಳನ್ನು ಮುಡುಪು ಮಾಡುವುದಲ್ಲದೆ ರಂಗೋಲಿಯ ರಚನೆಗೆ ತಮ್ಮ ಬುದ್ಧಿ, ಯೌವನ, ಮನಸ್ಸು, ಕೈ ಕಣ್ಣುಗಳನ್ನು ಅರ್ಪಿಸಿಕೊಂಡಿದ್ದಾರೆ. ಕಲಾವಿದರಾದವರಿಗೆ ಬದುಕೇ ಕಲೆಯ ಅಂಗವಾಗುತ್ತದೆ. ಅದರಲ್ಲೂ ಮೃದು ಮನಸ್ಸಿನ ಮಹಿಳೆಯರು ಕಲಾವಿದೆಯರಾದರೆಂದರೆ ಅಲ್ಲೊಂದು ಸುಂದರ ಸ್ವಪ್ನವೇ ಮೈತಾಳಿಬಿಡುತ್ತದೆ. ಗೃಹಿಣಿಯರಲ್ಲಿ ಅನೇಕರಿಗೆ ದಿನದ ಬಹುಕಾಲ ಅಡುಗೆ ಮನೆಯಲ್ಲಿ ಕಳೆದು ಹೋಗಬಹುದು, ಮತ್ತೆ ಕೆಲವರಿಗೆ ಹರಟೆಯಲ್ಲಿ ಹೋಗಬಹುದು. ಶ್ರೀಮತಿ ಯಜ್ಞಾವತಿ ಕಂಗನ್ ಅವರಂತಹ ಕಲಾವಿದೆಯರಿಗೆ ಕಾಲವನ್ನು ನಿರರ್ಥಕವಾಗಿ ಕಳೆಯಲು ಸಾಧ್ಯವೇ ಆಗಲಾರದು. ಹೆಣ್ಣು ಮಕ್ಕಳಿಗೂ ಹೂವಿಗೂ ಸುಂದರ ಮೂಲವಾದ ಸಂಬಂಧವಿದೆ. ಹೂವನ್ನು ಕಂಡರೆ ಹೆಂಗಸರ ಮನವರಳುತ್ತದೆ. ಕೈಗೆ ಸಿಕ್ಕ ಹೂವನ್ನು ಮುಡಿಗೇರಿಸಿಕೊಂಡು ಸಂತಸ ಪಡುತ್ತಾರೆ. ಹೂವುಗಳನ್ನು ಸಂಯೋಜನೆ ಮಾಡಿ ಮಾಲೆ ಕಟ್ಟುವುದೆಂದರೆ ಕೆಲ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚಿನ ಹವ್ಯಾಸ. ಯಜ್ಞಾವತಿ ಕಂಗನ್ ಸಿಕ್ಕಿದ ಹೂವುಗಳನ್ನು ನೆಲದ ಮೇಲೆ ಹರಡಿ ಕಲೆಯ ಬಲೆಯನ್ನು ಹೆಣೆಯುತ್ತಾರೆ. ಇದನ್ನು ನೋಡಿದವರ ಮನಸ್ಸು ಆ ಬಲೆಗೆ ಸಿಕ್ಕಿ ಬಿಡಿಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಈ ಕಲೆಯನ್ನಿವರು ಓದಿ ಕಲಿತವರಲ್ಲ, ಇತರರಿಂದ ಹೇಳಿಸಿಕೊಂಡವರಲ್ಲ. ಇವರ ಕಲ್ಪನೆಯೇ ಇವರ ಗುರು. ಸಿಕ್ಕ ವಸ್ತುಗಳನ್ನು, ದೊರೆತ ಹೂವುಗಳನ್ನು ಮುಟ್ಟುತ್ತಲೇ ಇವರ ಕಲ್ಪನೆಗೊಂದು ಆಕಾರ ಮೂಡಿ ನೆಲದಲ್ಲಿ ಮೈಚೆಲ್ಲುತ್ತದೆ. ಮನದ ತುಂಬ ಹೂವಿನ ಸಂಯೋಜನೆಗಳನ್ನು ತುಂಬಿಕೊಂಡು ಮನೆಯ ತುಂಬ ಚಿತ್ರ ಮೂಡಿಸುವ ಶ್ರೀಮತಿ ಯಜ್ಞಾವತಿ ಕಂಗನ್ ಅವರನ್ನು ಸಿರಿಗಂಧ ಮಾತನಾಡಿಸಿದಾಗ, ಪ್ರವಾಸ ಹೋಗುವಾಗೆಲ್ಲ ನಾನು ಕೆಲವು ಕಡೆಯಲ್ಲೆಲ್ಲ ಹೂವೆಲ್ಲ ನೋಡ್ತಾ ಇದ್ದೇನೆ, ಈ ಮಳೆಗಾಲದಲ್ಲೆಲ್ಲ. ಆವಾಗ ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಆಕಾರ ಕೊಟ್ಟು ಅದಕ್ಕೆ ಒಂದು ಹೀಗೆ ಮಾಡಿದರೆ ಹೇಗಾಗ್ಬೋದು ಅಂತ ನನಗೆ ಮನಸ್ಸಿಗೆ ಕಂಡಿತು. ಹಾಗೆ ನಾನು ಮತ್ತೆ ಬಂದು ಮನೆಯಲ್ಲಿದ್ದ ಹೂವನ್ನೆಲ್ಲ ಹಾಗೆ ಡಿಸೈನ್ ಮಾಡಿ ನೋಡಿದೆ. ಹಾಗೆ ನನಗೆ ಖುಷಿ ಆಯಿತು. ಆಮೇಲೆ ಹೆಚ್ಚು ನಾನು ಮತ್ತೆ ಮಾಡಲಿಕ್ಕೆ ಶುರು ಮಾಡಿದೆ. ಸೋಮಾರಿ ಹೆಂಡತಿಯನ್ನು ದುಡಿಮೆಯಲ್ಲಿ ತೊಡಗಿಸಲು ಜಾಣನಾದ ಗಂಡನು ಮಾಡುವ ಪ್ರಯತ್ನವನ್ನು ನಾಟಕೀಯ ಸಂಭಾಷಣೆಯಿಂದ ಕೂಡಿದ ಸಂವಾದ ಗೀತೆಗಳು ನಮ್ಮ ಜನಪದ ಸಾಹಿತ್ಯದಲ್ಲಿ ಹೇರಳವಾಗಿದೆ. ಗಂಡ ಹೆಂಡಿನ ನಡುವಣ ಸರಸ ಸಂವಾದಗಳು ಪ್ರಶ್ನೋತ್ತರದ ರೂಪದಲ್ಲಿಯೇ ಬೆಳೆಯುತ್ತಾ ಹೋಗುವುದನ್ನು ನಾವಿಲ್ಲಿ ಗಮನಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಗಾಯಕರಾದ ಶ್ರೀ ಚಂದ್ರಶೇಖರ ಕೆದ್ಲಾಯರು ಜನಪದ ಸಾಹಿತ್ಯದ ಮೂಲ ದಾಟಿಗೆ ಧಕ್ಕೆ ಬರದಂತೆ ತಮ್ಮದೇ ಆದ ದಾಟಿಯಲ್ಲಿ ಹಾಡಿರುವ ಈ ಹಾಡೊಂದನ್ನು ನಾವೀಗ ಕೇಳೋಣ. ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಇನ್ನ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಮನಿಯಾನ ಬಂಡಿ ಮುರಿಸಿ ಮನಿಯಾನ ಬಂಡಿ ಮುರಿಸಿ ರಾಟಿ ಮಾಡಿಸಿ ಕೊಟ್ಟ ರಾಟಿ ಮಾಡಿಸಿ ಕೊಟ್ಟ. ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಇನ್ನ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಕೈಯಾನ ಗುದ್ದಲಿ ಮುರಿಸಿ ಕೈಯಾನ ಗುದ್ದಲಿ ಮುರಿಸಿ ಕದರ ಮಾಡಿಸಿ ಕೊಟ್ಟ ಕದರ ಮಾಡಿಸಿ ಕೊಟ್ಟ.
ನೂಲೊಲ್ಯಾಕ ಇನ್ನ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಚಿಲ್ಲಿಲ್ಲಲ್ಲೋ ಜಾಣ ಚಿಲ್ಲಿಲ್ಲಲ್ಲೋ ಚಿಲ್ಲಿಲ್ಲಲ್ಲೋ ಜಾಣ ಚಿಲ್ಲಿಲ್ಲಲ್ಲೋ ಮನಿಯಾನ ಕೋಣವ ಕಡಿಸಿ ಮನಿಯಾನ ಕೋಣವ ಕಡಿಸಿ ಚಿಲ್ಲು ಮಾಡಿಸಿ ಕೊಟ್ಟ ಅವ ಚಿಲ್ಲು ಮಾಡಿಸಿ ಕೊಟ್ಟ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಇನ್ನ ನೂಲೊಲ್ಯಾಕ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಗುಗ್ಗೂರಿಲ್ಲಲ್ಲೋ ಜಾಣ ಗುಗ್ಗೂರಿಲ್ಲಲ್ಲೋ ಗುಗ್ಗೂರಿಲ್ಲಲ್ಲೋ ಜಾಣ ಗುಗ್ಗೂರಿಲ್ಲಲ್ಲೋ ಗೋಧಿ ಕಡಲಿ ತರಿಸಿ ಗೋಧಿ ಕಡಲಿ ತರಿಸಿ ಗುಗ್ಗುರಿ ಹಾಕಿಸಿ ಕೊಟ್ಟ ಅವ ಗುಗ್ಗುರಿ ಹಾಕಿಸಿ ಕೊಟ್ಟ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ಇನ್ನ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ನೂಲೊಲ್ಯಾಕ ಚನ್ನಿ ನೂಲೊಲ್ಯಾಕ ನನಗ ಬರೋದಿಲ್ಲ ಜಾಣ ನನಗ ಬರೋದಿಲ್ಲ ಜಾಣ ತಂದನಾನ ತಾನ ತಂದನಾನ ಪ್ರಿಯ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಅನೇಕ ವೈವಿಧ್ಯಗಳೊಡನೆ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ ಕರುನಾಡ ಮೂಡಲಲಿ ಬೆಳ್ಳಿ ರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ